ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮಹು ಸನೇಹ ಸಕೋಚ ಬಸ್ ಸನ್ಮುಖ ಕಹಿ ನ ಬೈನ್ ದರಸನ ತೃಪಿತ ನ ಆಜು ಲಗಿ ಪೇಮ ಪಿಯಾಸೆ ನೈನ್ ಬಿಧಿ ನ ಸಕೆವು ಸಹಿ ಮೋರ ದುಲಾರಾ नीच बीच जननी मिस पारा यहवु कहत मोहि आजू न शोभा अपनी समुझी साधु सुचि को भा मातु मंदी मई साधु सुचाली उर अस आनत कोटि कुचाली फरई की कोदव बाली सुसाली मुक्ता प्रसव की संबुक काली सपनेहु दोसक लेसु न काहू मोर अभाग उदधि अवगाहू बिनु समुझे निज अघ परिपाकू जारिवु जाय जननी कही काकू हृदय हेरी हारेवु सब ओरा ये कही भांति भले ही भल मोरा गुरु गोसाई साहिब ಸಿಯ ರಾಮು ಲಾಗತು ಮೋಹಿ ನೀಕ್ ಪರಿಣಾಮು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಗುರುಗಳಿಗೆ ಹೇಳ್ತಾ ಇದ್ದಾನೆ ರಾಮ ಹೇಗೆ ಏನು ಅಂತಂದ್ಬಿಟ್ಟು. ಅವನು ಯಾವತ್ತೂ ಕೂಡ ಕೋಪಿಸ್ಕೊಳ್ತಾ ಇರಲಿಲ್ಲ. ಆಟದಲ್ಲೂ ಕೂಡ ಕೋಪಿಸ್ಕೊಂಡಿರೋದನ್ನ ನಾನು ನೋಡಿಲ್ಲ. ಆಟದಲ್ಲಿ ನಾನೇನಾದರೂ ಸೋಲುವಂಥ ಒಂದು ಪ್ರಸಂಗ ಬಂತು ಅಂತಂದರೆ ಅಲ್ಲಿ ನನ್ನನ್ನು ಗೆಲ್ಲಿಸ್ಬಿಡ್ತಾ ಇದ್ದ ಅವನು. ನಾನು ಕೂಡ ಪ್ರೀತಿ ಮತ್ತು ಸಂಕೋಚದಿಂದ ಅವನ ಎದುರಿಗೆ ಬಾಯಿ ಬಿಟ್ಟವನೇ ಅಲ್ಲ, ಅಂದರೆ ಅವನ ಎದುರು ಮಾತಾಡಿರೋನಲ್ಲ. ಅಣ್ಣ ಅಂತಂದರೆ ಅಷ್ಟು ಗೌರವ, ಪ್ರೀತಿ, ಭಯ, ಭಕ್ತಿ ಅಂತ ಹೇಳ್ತೀವಲ್ವಾ, ಅದೆಲ್ಲ ಇತ್ತು. ಈಗಿನ ಕಾಲದಲ್ಲಿ ಈ ರೀತಿ ಅಣ್ಣ ತಮ್ಮಂದ್ರ ಒಂದು ರಿಲೇಷನ್ಶಿಪ್ ನಾವು ನೋಡೋದಕ್ಕೆ ಸಿಗುತ್ತಾ? ಇಲ್ಲ. ಪ್ರೇಮ ತ್ರಷಿತವಾದಂಥ ನನ್ನ ಕಣ್ಣುಗಳು ಇವತ್ತಿಗೂ ಕೂಡ ಪ್ರಭುವನ್ನು ನೋಡಿ ತಣಿಯೋದಿಲ್ಲ. ಅಂದರೆ ಆ ಕಣ್ಣುಗಳಿಗೆ ಅಷ್ಟು ದಾಹ ಇದೆ. ಎಷ್ಟು ನೋಡಿದ್ರೂ ಕೂಡ ಆ ಕಣ್ಣಿಗೆ ಸಮಾಧಾನ ಅನ್ನೋದೇ ಸಿಗಲ್ಲ, ನೋಡ್ತಾನೇ ಇರಬೇಕು ಅನಿಸುತ್ತೆ. ಇದು ನಮಗೂ ಆಗಿರುತ್ತಲ್ಲ, ಭಗವಂತನ ಅಲಂಕಾರ ಮಾಡಿರ್ತಾರಲ್ಲ, ಆಗ ದರ್ಶನ ಮಾಡ್ತೀವಲ್ವ, ಎಷ್ಟು ನೋಡಿದ್ರೂ ಕೂಡ ಆ ಕೃಷ್ಣನನ್ನು, ಅಂದರೆ ಅವರವರ ಆರಾಧ್ಯ ದೇವತೆ ಯಾರಾಗಿರ್ತಾರೋ ಅವರನ್ನು, ಆ ದೇವತೆಯನ್ನು ಎಷ್ಟು ನೋಡ್ತಾ ಇದ್ರು ಕೂಡ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತಲ್ವ ನಮಗೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಆದರೆ ವಿಧಿ ರಾಮನ ಮೇಲೆ ನನಗಿರುವಂತಹ ಪ್ರೀತಿಯನ್ನು ಸಹಿಸದೆ ಹೋಯಿತು, ಅದಕ್ಕೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ನೋಡಿ ಈ ರೀತಿ ಎಲ್ಲ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ನನ್ನ ಮತ್ತು ರಾಮನ ಪ್ರೀತಿ ಎಂಥದ್ದು, ನಾನು ಅವನ ಮೇಲಿಟ್ಟಿರುವಂಥ ಪ್ರೀತಿ, ಅವನು ನನಗೆ ತೋರಿಸುವಂಥ ಒಂದು ಪ್ರೀತಿ, ವಿಧಿಗೆ ಇದು ಸಹಿಸೋದಕ್ಕಾಗಲಿಲ್ಲ. ಅದೇನು ಮಾಡ್ತು, ಅಲ್ಪ ಬುದ್ಧಿಯಾದ ನನ್ನ ತಾಯಿಯ ನೆಪದಲ್ಲಿ, ಅಂದರೆ ಆಕೆಗೆ ಸ್ವಲ್ಪ ಬುದ್ಧಿ ಕಡಿಮೆ, ಅದಕ್ಕೋಸ್ಕರ ಆ ನೆಪದಲ್ಲಿ ನಮ್ಮಿಬ್ಬರ ನಡುವೆ ಒಂದು ಕಂದಕವನ್ನು ಏರ್ಪಡಿಸ್ತು. ಅಂದರೆ ಒಂದು ಗೋಡೆ ಅಥವಾ ಒಂದು ಆಳ ಇರುತ್ತಲ್ಲ, ಅದನ್ನು ಮಾಡಿಬಿಡ್ತು. ಇಬ್ಬರು ನಾವು ಒಂದಾಗದೇ ಇರೋ ಹಾಗೆ ಮಾಡಿಬಿಡ್ತು. ಹೀಗೆ ಹೇಳೋದು ಕೂಡ ತಪ್ಪಾಗುತ್ತೆ. ಯಾಕೆ ಅಂತಂದರೆ, ಯಾರಾದರೂ ನನ್ನನ್ನು ಇವನೊಬ್ಬ ಸಾಧು ಪವಿತ್ರ ಅಂತ ಅಂದ್ಕೊಂಡು ಮಾತ್ರಕ್ಕೆ ಅವನು ಹಾಕ್ಬಿಡ್ತಾನ? ಅಂದರೆ ನಮ್ಮನ್ನು ನಾವು ಸಾಧು ಅಥವಾ ನಾವು ಪವಿತ್ರ ಅಂತ ಅಂದ್ಕೊಂಡಿದ ತಕ್ಷಣ ಆಗ್ಬಿಡುತ್ತಾ? ಇಲ್ಲ. ಅದಕ್ಕೋಸ್ಕರನೇ ಇತರರು ಸಾಧುಗಳು ಪವಿತ್ರರು ಅಂತ ಭಾವಿಸ್ತಾರಲ್ಲ, ಅವರು ನಿಜವಾದ ಸಾಧುಗಳು. ಅಂದರೆ ನಮ್ಮನ್ನು ನಾವು ಅಂದ್ಕೊಳ್ಳೋದಲ್ಲ, ಬೇರೆಯವರು ನಮ್ಮನ್ನು ನೋಡಿ ನಮ್ಮನ್ನು ಸಾಧುಗಳು ಅಥವಾ ಪವಿತ್ರರು ಅಂತ ಗುರುತಿಸ್ಬೇಕು ನಮ್ಮನ್ನು. ಅವರು ನಿಜವಾದ ಸಾಧುಗಳು. ನನ್ನ ತಾಯಿ ಕೆಟ್ಟವಳಾಗಿದ್ದು ನಾನು ಮಾತ್ರ ಸದಾಚಾರಿ ಸಾಧು ಅಂತ ಯೋಚಿಸೋದು ಕೂಡ ಕೋಟಿ ದುರಾಚಾರಿಗಳಿಗೆ ಸಮವಾಗಿರುವಂಥದ್ದು. ಅಂದರೆ ತಾಯಿ ಹೇಗಿರ್ತಾಳೋ ಮಕ್ಕಳು ಹಾಗೇ ಇರ್ತಾರೆ ಅಂತ ಹೇಳ್ತಾರಲ್ವಾ. ಅದಕ್ಕೋಸ್ಕರ ನನ್ನ ತಾಯಿ ಹಾಗಿದ್ಮೇಲೆ ನಾನು ಹೇಗೆ ಸಾಧುವಾಗೋದಕ್ಕೆ ಸಾಧ್ಯ? ಹಾರಕದ ತೆನೆಯಿಂದ ಭತ್ತ ಬರೋದಕ್ಕೆ ಸಾಧ್ಯನಾ? ಅಂದರೆ ಅರ್ಥ ಏನು? ಭತ್ತದ ಹಾಗೇ ಒಂದು ಗಿಡ ಇರುತ್ತೆ, ಅದನ್ನು ನೋಡಿದ್ರೆ ಭತ್ತದ ಗಿಡನೇ ಅಂತ ಅನ್ಬೇಕು. ಆದರೆ ಅದರಲ್ಲಿ ತೆನೆಯ ಥರ ಕೂಡ ಬಿಟ್ಟಿರ್ತಾದ್ರೆ ಅದು ನಿಜವಾಗ್ಲೂ ಭತ್ತವನ್ನು ಕೊಡುತ್ತಾ? ಇಲ್ಲ. ಅಂದರೆ ಇಲ್ಲಿ ಹೋಲಿಕೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾನೆ.
ಇನ್ನೊಂದೇನು ಹೇಳ್ತಾ ಇದ್ದಾನೆ, ಸಾಮಾನ್ಯವಾದಂಥ ಕಪ್ಪೆ ಚಿಪ್ಪೆ ಇರುತ್ತಲ್ಲ, ಅದರಲ್ಲಿ ಏನಾದರೂ ಮುತ್ತು ಹುಟ್ಟೋದಕ್ಕೆ ಸಾಧ್ಯನಾ? ಇಲ್ಲ. ನಾನು ಕನಸಲ್ಲೂ ಕೂಡ ಯಾರ ಮೇಲೂ ಕೂಡ ತಪ್ಪನ್ನು ಹೊರಿಸೋದಿಲ್ಲ. ನನ್ನ ನಿರ್ಭಾಗ್ಯವೇ ಒಂದು ಅಗಾಧ ಜಲದಿ. ನಾನು ಭಾಗ್ಯವನ್ನು ಪಡೆದು ಬಂದಿಲ್ಲ, ನಾನು ನಿರ್ಭಾಗ್ಯ. ಅದೇ ಒಂದು ದೊಡ್ಡ ಸಮುದ್ರ. ಇದು ನನ್ನ ಪಾಪ ಫಲ ಅಂತ ತಿಳ್ಕೊಳ್ಳದೆ ನಾನು ನನ್ನ ತಾಯಿಯನ್ನು ಕೂಡ ತುಂಬ ಕೆಟ್ಟದಾಗಿ, ಅಂದರೆ ಅವಳ ಮನಸ್ಸಿಗೆ ನೋವು ಆಗೋ ಹಾಗೆ ತುಂಬ ಕಟುವಾಗಿ ನಾನು ಅವಳನ್ನು ನೋಯಿಸ್ಬಿಟ್ಟಿದ್ದೀನಿ. ನನ್ನ ಪಾಪ ಪರಿಹಾರಕ್ಕಾಗಿ ಯಾವ ಉಪಾಯವೂ ಕೂಡ ನನಗೆ ಸಿಗ್ತಾ ಇಲ್ಲ. ಅಂದರೆ ಇದೆಲ್ಲ ನಾನು ಮಾಡಿರುವಂತಹ ಪಾಪ ಫಲದಿಂದ ನನಗೆ ಸಿಕ್ಕಿರೋದು. ಆದರೆ ನಾನು ನನ್ನ ತಾಯಿಯನ್ನು ಬೈದ್ಬಿಟ್ಟೆ. ಅದಕ್ಕೆ ನನಗೆ ಇವಾಗ ಸಿಕ್ಕಿರುವಂಥ ಪಾಪಕ್ಕೆ ಪರಿಹಾರ ಅಂತ ಹುಡುಕಿದ್ರೂ ಕೂಡ ಯಾವ ಉಪಾಯನೂ ಸಿಗ್ತಾ ಇಲ್ಲ. ಗುರುಗಳು ಸರ್ವಸಮರ್ಥರು, ಅಂದರೆ ಅವರು ಏನು ಬೇಕಾದರೂ ಮಾಡಬಹುದು ಅಂತ ಒಂದು ಕೆಪಾಸಿಟಿ ಅವರಲ್ಲಿದೆ. ಸೀತಾರಾಮರು ನನಗೆ ಒಡೆಯರು, ಅಂದರೆ ಅವರು ಯಜಮಾನರು. ಇದೊಂದೇ ಕಾರಣದಿಂದ ಪರಿಣಾಮ ಖಂಡಿತವಾಗಿ ನನಗೆ ಒಳ್ಳೆಯದೇ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಂದರೆ ಅವನು ಹೇಳುವಂಥ ಒಂದು ತಾತ್ಪರ್ಯ ಏನಪ್ಪ ಅಂತಂದರೆ, ನಾನು ಬೇಕಾದಷ್ಟು ತಪ್ಪು ಮಾಡಿಬಿಟ್ಟಿದ್ದೀನಿ, ಈ ತಪ್ಪಿಗೆ ಕಾರಣ ಅಂತಂದ್ಬಿಟ್ಟು ನಮ್ಮ ತಾಯಿನೂ ಕೂಡ ನಾನು ಬೈದ್ಬಿಟ್ಟಿದ್ದೀನಿ. ಆದರೂ ಕೂಡ ಇಲ್ಲಿ ಗುರುಗಳು ಎಲ್ಲವನ್ನ ತಿಳ್ಕೊಂಡಿರುವಂಥವ್ರು. ಆಮೇಲೆ ಸೀತಾರಾಮರು ನನಗೆ ಒಡೆಯರಾಗಬೇಕು, ನನ್ನ ದಣಿಗಳವರು. ಆ ಕಾರಣದಿಂದ ನನಗೆ ಒಳ್ಳೆಯದಾಗುತ್ತೆ ಹೊರತು ನನ್ನ ಕಾರಣದಿಂದ, ನಾನು ಮಾಡಿರುವಂಥ ಕೆಲಸದ ಕಾರಣದಿಂದ ನನಗೆ ಒಳ್ಳೆಯದಾಗೋದಿಲ್ಲ. ಅವರು ಕೃಪೆ, ಅವರ ದಯೆ, ಅವರ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ನನಗೇನಾದರೂ ಒಳ್ಳೆಯದಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.